ಹಾಯ್ ಹೆಲೋ ನಮಸ್ಕಾರ. ನಾನು ಗೀತಾ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರುಣಶ್ರೀ ಕಿಚನ್ ಸೈನ್ ಬ್ಲಾಗ್ಸ್. ಈ ದಿನ ನಮ್ಮ ಕಿಚನ್ನಲ್ಲಿ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಫಾಸ್ಟ್ ಫುಡ್ ಪಿಜ್ಜಾ ರೆಸಿಪಿನ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಖಂಡಿತವಾಗಲೂ ಮಾಡಿ. ಪಿಜ್ಜಾ ಒಂದು ಅಲ್ಟಿಮೇಟ್ ಕನ್ವೀನಿಯನ್ಸ್ ಫುಡ್. ಪಿಜ್ಜಾವನ್ನು ಒಂದು ಸಾರಿ ಮನೆಯಲ್ಲಿ ನೀವು ಟ್ರೈ ಮಾಡಿ. ಸೇಮ್ ಪಿಜ್ಜಾ ಹಟ್ನಲ್ಲಿ ಸಿಗುವ ಥರನೇ ಟೇಸ್ಟಿಯಾಗಿ, ತುಂಬ ಡಿಲಿಷಿಯಸ್ ಆಗಿ, ಈಸ್ಟ್ ಬಳಸದೇ ಮತ್ತು ಓವನ್ ಇಲ್ಲದೇ ಕಡಾಯಿ ಅಥವಾ ಪ್ಯಾನ್ನಲ್ಲಿ ತುಂಬ ಈಸಿಯಾಗಿ ವೆರಿ ಕ್ರಂಚಿ ಮತ್ತು ಸ್ಮೂತಿ ಪಿಜ್ಜಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ತಪ್ಪದೇ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಪಿಜ್ಜಾ ಮಾಡಲಿಕ್ಕೆ ನಾನೀಗ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಪಿಜ್ಜಾ ಹಟ್ನಲ್ಲಿ ಸಿಗೋ ಥರನೇ ಟೇಸ್ಟ್ ಬೇಕಂದರೆ ಮೈದಾ ಹಿಟ್ಟೆ ಹಾಕಬೇಕಾಗುತ್ತೆ ರೀ. 1 ಸ್ಪೂನ್ ಬೇಕಿಂಗ್ ಪೌಡರ್, 1/4 ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ತುಪ್ಪ ಇಲ್ಲವೇ ಬಟರ್ ಕೂಡ ಹಾಕೋಬೋದು, 1/4 ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಸಕ್ಕರೆಯನ್ನು ಹಾಕೋದರಿಂದ ಇದರಲ್ಲಿ ಟೆಕ್ಸ್ಚರ್ ಚೆನ್ನಾಗಿ ಕಾಣುತ್ತೆ ರೀ, ಹಾಗಾಗಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟಿನಲ್ಲಿರೋಂಥ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಂಡೆ ರೀತಿಯಲ್ಲಿ ಬರಬೇಕ್ರಿ. ಈ ರೀತಿ ಆಯಿತು ಅಂದರೆ ಪಿಜ್ಜಾ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಂಥ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 5 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಸುಮಾರು 100 ಗ್ರಾಮಿನಷ್ಟು ಮೊಸರನ್ನು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಕನ್ಸಿಸ್ಟೆನ್ಸಿ ನಾವು ಬರೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋದು ಬೇಡ, ನೀರು ಹಾಕೋದ್ರಿಂದ ಸ್ವಲ್ಪ ಇದು ಗಟ್ಟಿಯಾಗುತ್ತೆ. ಸೊ ನಮಗೆ ಸ್ಮೂತಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೋಬಾರ್ದು, ತುಂಬ ಸ್ಮೂತಿ ಅಂದರೆ ಇದು ನೀರಾಗೂ ಇರಬಾರ್ದು ರೀ. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಆ ರೀತಿ ಮಿಕ್ಸ್ ಬರೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಬಂತಂದರೆ ಚೆನ್ನಾಗಿ. ಈಗ ಇದನ್ನು ನಾನು 10 ನಿಮಿಷಗಳ ಕಾಲ ಮುಚ್ಚಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಆಳವಾದ ಪ್ಯಾನನ್ನು ತೊಗೊಂಡ್ರೆ ಚೆನ್ನಾಗಿ. ಇದಕ್ಕೆ ನಾನು ಉಸುಗನ್ನು ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಉಸುಗು ಇದರಲ್ಲಿ ನಾನು ಅಕ್ವೇರಿಯಮಲ್ಲಿ ಸಲುವಾಗಿ ತೊಗೊಂಡಿದ್ದೆ. ಅದನ್ನು ಒಂದು ಸ್ವಲ್ಪ ನಾನು ಬೇಕಿಂಗ್ ಮಾಡೋ ಸಲುವಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ರೀ. ಇದಿಲ್ಲಂದರೆ ಉಪ್ಪಾದರೂ ಹಾಕ್ಕೋಬೋದು. ಗ್ಯಾಸ್ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 10 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಪಿಜ್ಜಾ ಟಾಪಿಂಗ್ಸೇ ಬೇಕಾದ ಇಂಗ್ರೀಡಿಯೆಂಟ್ಸ್ ಪಿಜ್ಜಾ ಸಾಸ್. ಇದು ಮಾರ್ಕೆಟಲ್ಲೂ ಅವೈಲೇಬಲ್ ಇದೆ ರೀ. ಸೊ ಪಿಜ್ಜಾ ಸಾಸನ್ನು 1 ಕಪ್ ತೊಗೊಂಡಿದ್ದೀನಿ. ಚೀಸ್, ಸ್ವೀಟ್ ಕಾರ್ನ್ 1 ಕಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸ್, ಗ್ರೀನ್ ಮತ್ತು ರೆಡ್ ಕ್ಯಾಪ್ಸಿಕಮ್, ಟೊಮೊಟೊ, ಆನಿಯನ್ ಇವನ್ನೆಲ್ಲ ಚೆನ್ನಾಗಿ ಉದ್ದೆಗೆ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಹಿಟ್ಟು ನೆಂದಿದೆ. ಒಂದು 10 ನಿಮಿಷಗಳ ಕಾಲ ಹಿಟ್ಟನ್ನು ನೆನೆಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೆಂದಿದೆ ನೋಡಿರಿ. ಸೊ ಹಿಟ್ಟು ನೆಂದಷ್ಟು ಪಿಜ್ಜಾ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ರೀ. ಒಂದು ಸಾರಿ ಒಣ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಪಿಜ್ಜಾನ ನಾವು ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು ರೀ. ಆದರೆ ಮಾರ್ಕೆಟಲ್ಲಿ ಸಿಗೋ ಥರನೇ ಟೇಸ್ಟ್ ಬೇಕಂದರೆ ಮೈದಾ ಹಿಟ್ಟಿಂದ ಆದರೆ ಚೆನ್ನಾಗಿರುತ್ತೆ ರೀ. ಸೊ ಹಾಗಾಗಿ ಈ ಪಿಜ್ಜಾವನ್ನು ನಾನು ಮೈದಾ ಹಿಟ್ಟಿನಿಂದ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಗೋಧಿ ಹಿಟ್ಟಿಂದ ಪಿಜ್ಜಾ ಮಾಡೋ ರೆಸಿಪಿ ಬೇಕಿತ್ತು ಅಂದರೆ ಒಂದು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈಗ 2-3 ಉಂಡೆಯನ್ನು ಮಾಡಿಟ್ಕೊಂಡಿದ್ದೀನಿ. 2 ಒಂದು ಕಡೆ ಇಟ್ಟು ತೆಗೆದಿಟ್ಕೊಳ್ಳೋಣ, ನಂತರದಲ್ಲಿ ಮಾಡೋಣ. ಈಗ ಒಂದು ಉಂಡೆಯನ್ನು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಹಿಟ್ಟನ್ನು ಹಾಕಿ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕಾಗುತ್ತೆ ರೀ. ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚಪಾತಿಯನ್ನು ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು. ಪೂರ್ತಿ ತೆಳ್ಳಗೆನೂ ಕೂಡ ಲಟ್ಟಿಸ್ಕೋಬಾರ್ದು, ಪೂರ್ತಿ ದಪ್ಪಗೆನೂ ಇರಬಾರ್ದು. ಪಿಜ್ಜಾ ಏನು ನಮಗೆ ಸೈಜ್ ಸಿಗುತ್ತಲ್ಲ ಆ ಸೈಜ್ನಲ್ಲಿ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾವು ಪ್ಲೇಟ್ ಏನು ನಾವು ಇದಕ್ಕೆ ಟ್ಯಾಪ್ರಿಂಗ್ ಮಾಡ್ಕೊಳ್ತೀವಲ್ಲ, ಸೊ ಸೈಜ್ ನೋಡಿಬಿಟ್ಟು ಅದೇ ರೀತಿ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ರೀ. ಸೊ ನಾವು ಪ್ಲೇಟ್ನ ಸೈಜ್ ನೋಡಿಕೊಂಡು ಇಷ್ಟು ದೊಡ್ಡದೇ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು ಸರಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ.
ಪ್ರೆಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಒಂದು ಫೋರ್ಕಿಂದ ತೊಗೊಂಡು ಸಣ್ಣಗೆ ಹೋಲನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಫರ್ಮೆಂಟೇಷನ್ ಆಗಿರುತ್ತೆ ಅಲ್ಲ, ಸೊ ಬೇಯಿಸಿದಾಗ ಚೆನ್ನಾಗಿ ಉಬ್ಬಿ ಮತ್ತೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಗಾಳಿಯನ್ನು ಹೊರ ಹೋಗೋ ಸಲುವಾಗಿ ಈ ರೀತಿ ಹೋಲನ್ನು ಹಾಕ್ಕೊಂಡಿದ್ದೀನಿ, ಸುತ್ತಲೂ ಹೋಲನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಪ್ಲೇಟಿಗೆ ನಾನು 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಎಣ್ಣೆ ಆದರೂ ಹಚ್ಕೊಳ್ಬೋದ್ರಿ. ಸೊ ಈ ರೀತಿ ತುಪ್ಪವನ್ನು ಪ್ಲೇಟಿಗೆಲ್ಲ ಚೆನ್ನಾಗಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ ಸೈಜ್ನ ನೋಡಿಕೊಂಡು ನಾವು ಪಿಜ್ಜಾವನ್ನು ರೋಲ್ ಮಾಡ್ಕೊಳ್ಬೇಕಾಗುತ್ತೆ ರೀ. ಸೊ ಈ ಸೈಜ್ಗೆ ತಕ್ಕಷ್ಟು ನಾನು ಚೆನ್ನಾಗಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೋಲ್ ಹಾಕಿದ್ದನ್ನು ನಾನು ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಾರಿ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಮತ್ತೆ ಫೋರ್ಕನ್ನು ತೊಗೊಂಡು ನಾನು ಇನ್ನೊಂದು ಸೈಡಲ್ಲೂ ಹೋಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ, ನಾವು ವಿತೌಟ್ ಈಸ್ಟ್ ಮತ್ತು ಓವನ್ ಇಲ್ಲದೇ ನಾವು ಕಡಾಯಿಯಲ್ಲಿನ ಪಿಜ್ಜಾವನ್ನು ಮಾಡ್ತಾ ಇದ್ದೀವಿ. ಸೊ ಬೇಕಿಂಗ್ ಪೌಡರ್ ಮತ್ತು ಸೋಡಾವನ್ನು ಹಾಕೋದ್ರಿಂದ ಇದು ಸ್ವಲ್ಪ ಬೇಗನೆ ಹುಬ್ಬೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೋಲನ್ನು ಹಾಕೋದ್ರಿಂದ ಗಾಳಿ ಇದ್ರ ಮುಖಾಂತರ ಹೋಗುತ್ತೆ ರೀ. ಈಗ ಪಿಜ್ಜಾ ಟಾಪಿಂಗ್ ಸಲುವಾಗಿ 2 ಚಮಚದಷ್ಟು ಪಿಜ್ಜಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸುತ್ತಲೂ ಒಂದು ಸಾರಿ ಪಿಜ್ಜಾ ಸಾಸನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಈ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ವೆಜಿಟೇಬಲ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಮುಂಚೆ ಚೀಸನ್ನು ಒಂದು ಲೇಯರ್ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಒಂದು ಲೇಯರಲ್ಲಿ ನಾನು ಚೀಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಸ್ವೀಟ್ ಕಾರ್ನನ್ನು ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ವೆರೈಟೀಸ್ ಇದ್ದಷ್ಟು ಪಿಜ್ಜಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ. ಸೊ ಇದಕ್ಕೆ ನಾನು 1 ಕಪ್ನಷ್ಟು ಸ್ವೀಟ್ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಪಿಜ್ಜಾ ಟಾಪಿಂಗ್ ಇಲ್ಲಿ ಇಂಪಾರ್ಟೆಂಟ್ ರೀ. ನಾವು ಎಷ್ಟು ಚೆನ್ನಾಗಿ ಇಲ್ಲಿ ಟಾಪಿಂಗ್ ಮಾಡ್ಕೋತೀವಿ ಅಂದರೆ ಪಿಜ್ಜಾ ಲುಕ್ ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ಮಾರ್ಕೆಟಲ್ಲಿ ಸಿಗೋ ಥರನೇ ಪಿಜ್ಜಾ ಲುಕ್ ಕೊಡುತ್ತೆ ರೀ. ಈಗ ಇದಕ್ಕೆ ನಾನು ರೆಡ್ ಕ್ಯಾಪ್ಸಿಕಮನ್ನು ಸುತ್ತಲೂ ಇಟ್ಕೊಳ್ತಾ ಇದ್ದೀನಿ. ಸೊ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಮಾರ್ಕೆಟಲ್ಲಿ ಎಲ್ಲ ಥರ ಅವೈಲೇಬಲ್ ಇರುತ್ತೆ ರೀ. ಸೊ ನಮಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಈ ರೀತಿ ಕ್ಯಾಪ್ಸಿಕಮನ್ನು ಸ್ಲೈಸ್ ಮಾಡಿಕೊಂಡು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಗ್ರೀನ್ ಕ್ಯಾಪ್ಸಿಕಮನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಒಂದು ಆಪ್ಷನಲ್ಲಿ, ಇದು ಒಂದು ಲೇಯರಲ್ಲಿ ರೆಡ್ ಕ್ಯಾಪ್ಸಿಕಮ್, ಒಂದು ಲೇಯರಲ್ಲಿ ಗ್ರೀನ್ ಕ್ಯಾಪ್ಸಿಕಮನ್ನು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಆನಿಯನ್ಸ್ನು ಕೂಡ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಚೆನ್ನಾಗಿ ಟಾಪಿಂಗ್ಸ್ ಮಾಡೋದ್ರಿಂದ ಪಿಜ್ಜಾ ಲುಕ್ ಅಂತೂ ಚೆನ್ನಾಗಿರುತ್ತೆ ರೀ. ಅದೇ ರೀತಿ ಟೇಸ್ಟ್ನೂ ಕೂಡ ತುಂಬ ಟೇಸ್ಟಿಯಾಗಿ ಸಿಗುತ್ತೆ. ಸೊ ನೀವು ಒಂದು ಸಾರಿ ತಪ್ಪದೆ ಟ್ರೈ ಮಾಡಿ. ಪಿಜ್ಜಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ರೀ. ಈಗ ಇದಕ್ಕೆ ನಾನು ಸ್ಲೈಸ್ ಮಾಡಿದ ಟೊಮೊಟೊವನ್ನು ಕೂಡ ಒಂದು ಲೇಯರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಲುಕ್ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಸ್ವಲ್ಪ ಕುಟ್ಬಿಟ್ಟು ಈಗ ಹಾಕಿದರೆ ಚೆನ್ನಾಗಿರುತ್ತೆ ರೀ. ಈಗ ಕೊನೆಯದಾಗಿ ಮತ್ತೆ ಚೀಸನ್ನು ನಾನು ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಚೀಸ್ ಇದ್ದಷ್ಟು ಪಿಜ್ಜಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ. ಹಾಗಾಗಿ ಕೊನೆಯದಾಗಿ ಚೀಸನ್ನು ಈ ರೀತಿ ಗ್ರ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗೆಲ್ಲನೂ ಸೆಟ್ ಆಗಿದೆ. ಈ ಪಿಜ್ಜಾ ನೋಡ್ಲಿಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ರೀ. ಸೊ ಈಗೆಲ್ಲ ಸೆಟ್ ಆಗಿದೆ. ಈಗ ಇದನ್ನು ನಾವು ಕಡಾಯಿಯಲ್ಲಿ ಇಟ್ಟು ಬೇಕ್ ಮಾಡೋಣ. ಸೊ ಈಗ ನಾವು ಆಲ್ರೆಡಿ ಉಸುಗ ಹಾಕಿ ಕಡಾಯಿಯಲ್ಲಿ ಪ್ರೀ ಹೀಟ್ ಮಾಡಿದ್ದೀವಿ. ಸೊ ಈಗ ಇದಕ್ಕೆ ನಾವು ಒಂದು ಬಟ್ಲವನ್ನು ಇಡಬೇಕಾಗುತ್ತೆ. ಸೊ ಪ್ಲೇಟ್ ಹಾಗೆ ಇಡೋಕ್ಕೆ ಬರೋದಿಲ್ಲ, ಇಲ್ಲ ಒಂದು ಸ್ಟ್ಯಾಂಡ್ ಆದರೂ ನಡೆಯುತ್ತೆ. ಸೊ ಈಗ ನಾವು ಒಂದು ಸಣ್ಣದ ಬಟ್ಟಲನ್ನು ಇಟ್ಟು ಇದ್ರ ಮೇಲೆ ನಾನು ಪಿಜ್ಜಾ ಪ್ಲೇಟನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಇಟ್ಟು ಇದ್ರ ಮೇಲೆ ನಾವು ಮುಚ್ಚಳವನ್ನು ಮುಚ್ಚಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಬೇಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಓವನ್ನಲ್ಲಾದರೆ ಇದು ಸ್ವಲ್ಪ ಬೇಗ ಆಗುತ್ತೆ. ಸೊ ಗ್ಯಾಸ್ ಸ್ಟವ್ ಮೇಲೆ ನಾವು ಕಡಾಯಿಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀ. ಮಿನಿಮಮ್ ಅಂದರೂ 15 ನಿಮಿಷ ಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಒತ್ತಿಬಿಡುತ್ತೆ ರೀ. ಸೊ ಹಾಗಾಗಿ ಗ್ಯಾಸ್ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 15 ನಿಮಿಷಗಳ ಕಾಲ ಈ ರೀತಿ ಬೇಕ್ ಮಾಡಿಕೊಂಡ್ರೆ ಪಿಜ್ಜಾ ಅಂತೂ ರೆಡಿ ಆಗುತ್ತೆ ರೀ. ನಿಮಗೆ ಟೇಸ್ಟ್ ಅಂತೂ ಡಾಮಿನೋಸ್ ರೆಸ್ಟೋರೆಂಟ್ ಏನು ರೀತಿ ಇರುತ್ತಲ್ಲ ಅದೇ ರೀತಿ ಟೇಸ್ಟ್ ಸಿಗುತ್ತೆ ರೀ. ಈಗ ಇದಾಗಿದೆ. ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಈಗ ಈ ಪ್ಲೇಟನ್ನು ನಾನು
ಹೊರಗಡೆ ಮಣಿಯ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸೊ ಕಟ್ಗೆ ಮಣಿ ಇತ್ತಂದರೆ ಚೆನ್ನಾಗಿರಿ. ಸೊ ಈ ಪಿಜ್ಜಾವನ್ನು ನಾವು ಪ್ಲೇಟಿಂದ ಹೊರಗಡೆ ತೆಗೆದಿಟ್ಕೊಳ್ಳೋಣ. ಸೊ ನಾವು ಸ್ಟಿಕ್ಕಿನ ಸಹಾಯದಿಂದ ಈ ಪಿಜ್ಜಾವನ್ನು ಹೊರಗಡೆ ತೆಗೆದುಕೊಳ್ತಾ ಇದ್ದೀನಿ. ಪಿಜ್ಜಾ ಅಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ರೀ. ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬ ಟೇಸ್ಟಿಯಾಗೂ ಆಗುತ್ತೆ. ನೀವು ಒಂದ್ಸರಿ ತಪ್ಪದೆ ಟ್ರೈ ಮಾಡಿರಿ. ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ನಮ್ಮ ಪಿಜ್ಜಾನು ರೆಡಿ ಆಗುತ್ತೆ ರೀ. ತುಂಬ ಚೆನ್ನಾಗಿ ಇದು ಬೇಕಾಗಿದೆ. ನೋಡ್ತಾ ಇರ್ಬೋದು ಸುತ್ತಲೂ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ವೆಜಿಟೇಬಲ್ಸ್ನು ಕೂಡ ಫೈನ್ ಆಗಿ ಪರ್ಫೆಕ್ಟ್ ಆಗಿ ಬೇಕಾಗಿದೆ ರೀ. ಸೊ ಇದನ್ನು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುವಂಥ ಪಿಜ್ಜಾವನ್ನು ಮನೆಯಲ್ಲಿಯೇ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಪಿಜ್ಜಾ ರೆಸಿಪಿನ ಮಾಡ್ಬೋದು ರೀ. ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ. ಒಂದು ಸಾರಿ ನೀವು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು.